ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಧ್ಯಾಯ 6 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇದು 7ನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರ ಇಲ್ಲಿ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಎಲ್ಲವೂ ಕೂಡ ಬಿಡಿಸ್ಕೊತ ಬರ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋನ ಎಂತ ನೋಡ್ಕೊಡ್ರಿ. ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಿದ್ದೀವಿ. ಫಸ್ಟ್ ಕ್ವಶನ್ಸ್, ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕ್ವಶನ್ಸ್ ಇದೆ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾಲಿಸ್. ನೆಕ್ಸ್ಟ್ ಕ್ವಶನ್ಸ್, ರೈತವಾರಿ ಪದ್ಧತಿ ಎಂದರೇನು ಅಂತ ಕ್ವಶನ್ಸ್ ಇದೆ. ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವುದೇ ರೈತವಾರಿ ಪದ್ಧತಿಯಾಗಿದೆ. 1813ರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತವೆಷ್ಟು ಅಂತ ಕ್ವಶನ್ಸ್ ಇದೆ. 1 ಲಕ್ಷ ರೂಪಾಯಿಗಳನ್ನು ಇಲ್ಲಿ ಮೀಸಲಿಡ್ತಾರೆ. ನೆಕ್ಸ್ಟ್ ಕ್ವಶನ್ಸ್, ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಯಾರು ಯಾವಾಗ ಜಾರಿಗೆ ತಂದರು ಅಂತ ಕ್ವಶನ್ಸ್ ಇದೆ. ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ವಾರ್ನ್ ಹೆಸ್ಟಿಂಗನು 1773ರಲ್ಲಿ ಈ ಶಾಸನವನ್ನ ಜಾರಿಗೆ ತೆಗೆದುಕೊಂಡ್ಬರ್ತಾನೆ. 1857ರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಸ್ವತಂತ್ರ ಸಂಗ್ರಾಮದ ಡೇಟ್ ಅಂತ ಹೇಳ್ತೀವಿ ಇದನ್ನ. ಬಾಂಬೆ ವಿಶ್ವವಿದ್ಯಾಲಯ, ಮದ್ರಾಸ್ ವಿಶ್ವವಿದ್ಯಾಲಯ, ಕಲ್ಕತ್ತಾ ವಿಶ್ವವಿದ್ಯಾಲಯ ಈ ಹಂತದಲ್ಲಿ ಸ್ಥಾಪನೆಗೊಂಡಂತ ವಿಶ್ವವಿದ್ಯಾಲಯಗಳು. ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಅಂತ ಕ್ವಶನ್ಸ್ ಇದೆ. ಅಧಿಕವಾದ ಕಂದಾಯ ಸಂಗ್ರಹಿಸುವ ಮೂಲಕ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದರು. ಭೂ ಮಾಲೀಕರು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಲಿಲ್ಲ. ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಾಗಿತ್ತು. ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಕೃಷಿ ರಂಗ ಏನಾಗ್ತದಪ್ಪ ಅಂದ್ರೆ ಖುಷಿ ಇತ್ತು. ಈ ಥರ ಇವುಗಳ ಪರಿಣಾಮಗಳು ಅಂತೇಳಿ ನೀವು ಬರೀಬೇಕು. ನೆಕ್ಸ್ಟ್, ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಅಂತ ಕ್ವಶನ್ಸ್ ಇದೆ. ಪರಂಪರಾನುಗತ ಶಿಕ್ಷಣ ಪದ್ಧತಿಯು ಕ್ರಮೇಣ ಅವನತಿಯ ಹಾದಿ ಹಿಡಿಯಿತು. ವಿವಿಧ ಭಾಷಿಕ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು. ಯುರೋಪಿನ ಬೌದ್ಧಿಕ ಚಿಂತನೆಗಳು ಕ್ರಮೇಣ ಭಾರತೀಯ ಸಮಾಜವನ್ನು ಪ್ರವೇಶಿಸಿ ದೂರಗಾಮಿ ಪರಿಣಾಮಗಳನ್ನು ಉಂಟು ಮಾಡಿದವು. ಭಾರತೀಯ ಸಾಹಿತ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಮಾಡಿ ಹೊಸ ಸಾಹಿತ್ಯ ಚಳವಳಿಗೆ ಈ ಶಿಕ್ಷಣ ಪದ್ಧತಿ ಕಾರಣವಾಯಿತು. ನೆಕ್ಸ್ಟ್ ಕ್ವಶನ್ಸ್, ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ ಅಂತ ಕ್ವಶನ್ಸ್ ಇದೆ. 1, ರೆಗ್ಯುಲೇಟಿಂಗ್ ಕಾಯ್ದೆ 1773, ಕ್ವಿಟ್ ಇಂಡಿಯಾ ಕಾಯ್ದೆ 1784, ಮಾರ್ಲೆ ಮಿಂಟೋ ಸುಧಾರಣೆಗಳು ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರಿತೀವಿ 1909, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು 1919, 1935ರ ಭಾರತ ಸರ್ಕಾರದ ಕಾಯ್ದೆ. ಇವೆಲ್ಲ ಭಾರತದಲ್ಲಿ ಶಾಸನಾತ್ಮಕ ಸುಧಾರಣೆಗೆ ತಂದಂಥ ಪ್ರಮುಖ ಕಾಯ್ದೆಗಳು. ಇನ್ನು ಹೊಂದಿಸಿ ಬರೆಗಳನ್ನು ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಹೊಂದಿಸ್ಬೇಕು. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ನೇ ಅದನ್ನು ಈ ಥರ ಹೊಂದಿಸ್ಬೇಕು. ಫಸ್ಟ್ ಏನಿದೆಯಪ್ಪ ಅಂದ್ರೆ ವಾರ್ನ್ ಹೆಸ್ಟಿಂಗ್ ಇದೆ. ನಿಮ್ಗೆ ಗೊತ್ತಿರುವುದನ್ನ ಮೊದಲ ಹೊಂದಿಸ್ಕೋಬೇಕು. ಈಗ ಇನ್ನೇ 1ನೇ ಕ್ವಶನ್ಸ್ನೇ ಇತ್ತು. ಕಾರ್ನ್ ವಾಲಿಸ್ ಯಾರಪ್ಪ ಅಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ತೊಗೊಂಬಂದವರು. 2, 1 ಹೌದಾ. ಥಾಮಸ್ ಮೊನ್ರೋ ಯಾರಪ್ಪ ಅಂದ್ರೆ ಈ ರೈತವಾರಿ ಪದ್ಧತಿ ಅಂತ ತೆಗೆದುಕೊಂಡ್ಬಂದವು. ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ತಗೊಂಡ್ಬಂದವ್ರು ಯಾರಪ್ಪ ಅಂದ್ರೆ ವಿಲಿಯಂ ಬೆಂಟಿಕ್ ಅಂತ ಹೇಳ್ತೀವಿ. ದಾದಾಬಾಯಿ ನವರೋಜಿ ಯಾರಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ತೆಗೆದುಕೊಂಡ್ಬಂದವರು. ಹಾಗಾದ್ರೆ ಉಳಿದಿದ್ದು ಒಂದೇ. ಈಗ ವಾರ್ನ್ ಹೆಸ್ಟಿಂಗ್ ಕಂದಾಯ ವಸೂಲಿ ಹರಾಜು ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ವ್ಯಕ್ತಿ. ಹೀಗಾಗಿ ನೀವು ಆನ್ಸರ್ಸ್ಗಳನ್ನು ಅದ್ರ ಮುಂದೆನೇ ಏನು ಮಾಡ್ಕೋಬೋದಪ್ಪ ಅಂದ್ರೆ ಬರ್ಕೋಬೋದು. ವಿಡಿಯೋ ಪಾಸ್ ಮಾಡಿ. ಬ್ರಿಟಿಷ್ ಅವಧಿಯಲ್ಲಿನ ಕಂದಾಯ ಪದ್ಧತಿ ಮತ್ತು ಪ್ರಚಲಿತ ಕಂದಾಯ ಪದ್ಧತಿ ಯಾವ ಥರ ಇದೆ ಅಂತೇಳಿ ಇದನ್ನು ನೋಡಬೇಕು. ಬ್ರಿಟಿಷ್ ಸರ್ಕಾರವು ಭೂ ಕಂದಾಯ ನೀತಿಯಲ್ಲಿ ಅಧಿಕಾರದಲ್ಲಿ ಇರುವಾಗ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಹರಾಜಿನ ವೇಳೆ ಜಮೀನ್ದಾರರು ಪರಸ್ಪರ ಪೈಪೋಟಿಯಿಂದ ಹೆಚ್ಚು ಮೊತ್ತದ ಕಂದಾಯ ಕೊಡಲು ಒಪ್ಪಿದರು. ನಂತರ ವಸೂಲಿಯಲ್ಲಿ ವಿಫಲರಾಗುತ್ತಿದ್ದರು. ಹೀಗೆ ಕಂದಾಯದ ಪ್ರಮಾಣವು ಏರುಪೇರಾಗ್ತಿತ್ತು. ತಮ್ಮ ಸಮಸ್ಯೆಗೆ ಪರಿಹಾರವಾಗಿ ಬ್ರಿಟಿಷರು ಇನ್ನಿತರ 3 ರೀತಿಯ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಅದು ಕಾಯಂ ಜಮೀನ್ದಾರಿ ಪದ್ಧತಿ ಆಗಲಿ,
ರೈತವಾರಿ ಪದ್ಧತಿ ಆಗಲಿ ಮಹಲ್ವಾರಿ ಪದ್ಧತಿಗಳನ್ನು. ಆದರೆ ಹಿಂದಿನ ಕಾಲದಲ್ಲಿ ಆ ಥರ ಇತ್ತು. ಈ ಪ್ರಸ್ತುತ ಕಂದಾಯ ಪದ್ಧತಿಗಳು, ಪ್ರಸ್ತುತ ಭಾರತದಲ್ಲಿ ಕೇಂದ್ರ ಸರ್ಕಾರದ ತೆರಿಗೆ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಎಂಬ 2 ವಿಧಾನಗಳಿವೆ. ಪ್ರತಿಯೊಂದು ವಸ್ತುಗಳ ಮೇಲೆ ಏನಾಗ್ತವಪ್ಪ ಅಂದ್ರೆ ನಾವು ಕಂದಾಯ ಅಥವಾ ಟ್ಯಾಕ್ಸ್ಗಳನ್ನು ವಿಧಿಸ್ತಾರೆ. ಈ ಥರ ಬರೆದ್ರೆ ಸಾಕು. ಇಲ್ಲಿಗೆ ಈ ಥರ ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳಿದಾನೆ. ಮುಂದಿನ ಅಧ್ಯಾಯದನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆಲ್ಲ ಅಭ್ಯಾಸ ಪ್ರಶ್ನೆಗಳು ಸಿಗ್ತಾವೆ. ಧನ್ಯವಾದಗಳು.